ನಮಸ್ತೆ ಗೆಳೆಯರೇ, ಮತ್ತೆ ಸ್ವಾಗತ. ಇವಾಗ ನಾವು ಮರಾಠಿಯನ್ ಸ್ಟೈಲ್ ಕೋರಿಗೀತ್ ಪ್ಯಾಚ್ ಎಡಿಟಿಂಗ್ ಮಾಡೋಣ. ಮೊದಲಿಗೆ ಎ ಬ್ಯಾಂಕ್ನಲ್ಲಿ ಯಾವ್ಯಾವ ವಾದ್ಯ ಇದೆ ಅಂತ ನೋಡೋಣ ಬನ್ನಿ. ಎ ಬ್ಯಾಂಕ್ನಲ್ಲಿ ಮೊದಲನೇ ಬಾಕ್ಸ್ T31 ರಾಕ್ ಟಾಮ್, ಎರಡನೇ ಬಾಕ್ಸ್ನಲ್ಲಿ B47 ಕಿಕ್ 3 ಅಂತ ಬರುತ್ತೆ. ಮೂರನೇ ಬಾಕ್ಸ್ನಲ್ಲಿ L12 ಕಾಂಗೋ ಓಪನ್, ನಾಲ್ಕನೇ ಬಾಕ್ಸ್ನಲ್ಲಿ ಕೂಡ L12 ಕಾಂಗೋ ಓಪನ್, ಐದನೇ ಬಾಕ್ಸ್ನಲ್ಲಿ B47, ಆರನೇ ಬಾಕ್ಸ್ನಲ್ಲಿ S14 ಲೂಸ್ನೇರ್, ಏಳನೇ ಬಾಕ್ಸ್ನಲ್ಲಿ L03 ಬಾಂಗೋ ಹೈ, ಎಂಟನೇ ಬಾಕ್ಸ್ನಲ್ಲಿ ತಬಲಾ 1 I08 ಅಂತ ಬರುತ್ತೆ. ಇವಾಗ ಸೌಂಡ್ ನೋಡೋಣ. ವ್ಯಾಲ್ಯೂಮ್ ಒಂದನೇ ಬಾಕ್ಸ್ನಲ್ಲಿ 9, 10, 12, 12, 13, 7, 10, 9. ಸೌಂಡ್ ಆದ್ಮ್ಯಾಗ ಪೀಚ್ ನೋಡೋಣ. ಪೀಚ್ ಮೊದಲನೇ ಬಾಕ್ಸ್ದಿಂದ 3, 0, 6, 11, 0, -1, -2, 7. ಪಿಚ್ ಆದಮೇಲೆ ಡಿ ಕೆ ನೋಡೋಣ. ಮೊದಲನೇ ಬಾಕ್ಸ್ನಲ್ಲಿ 3, 31, 10, 10, 31, 0, 10, 1. ಡಿ ಕೆ ಆದ ಮೇಲೆ ಪ್ಯಾನ್ ಎಲ್ಲ ಬಾಕ್ಸ್ನಲ್ಲಿ ಸೆಂಟರ್ ಇದೆ. ಏಳನೇ ಬಾಕ್ಸ್ನಲ್ಲಿ ಕೇವಲ ಏಳನೇ ಬಾಕ್ಸ್ನಲ್ಲಿ ಪ್ಯಾನ್ L4 ಅಂತ ಇದೆ. L4 ಕರ್ವ್ ಎಲ್ಲ ಬಾಕ್ಸ್ಗಳಲ್ಲಿ EXP4 ಬರುತ್ತೆ. ಕರ್ವ್ ಎಲ್ಲ ಬಾಕ್ಸ್ಗಳಲ್ಲಿ EXP4 ಬರುತ್ತೆ. FX ಸೆಂಡ್ ನೋಡೋಣ. ಒಂದನೇ ಬಾಕ್ಸ್ನಲ್ಲಿ 0, 0, ಮೂರನೇ ಬಾಕ್ಸ್ನಲ್ಲಿ 15, ನಾಲ್ಕನೇ ಬಾಕ್ಸ್ನಲ್ಲಿ 15, 0, 0, ಏಳನೇ ಬಾಕ್ಸ್ನಲ್ಲಿ 13, ಎಂಟನೇ ಬಾಕ್ಸ್ನಲ್ಲಿ 0. ಇವಾಗ ಎ ಬ್ಯಾಂಕ್ನ ಎಲ್ಲ ವಾದ್ಯಗಳ ಸೆಟ್ಟಿಂಗ್ ಆಯಿತು. ಇವಾಗ ಬಿ ಬ್ಯಾಂಕಿಗೆ ಹೋಗೋಣ. ಬಿ ಬ್ಯಾಂಕ್ನಲ್ಲಿ ಯಾವ್ಯಾವ ವಾದ್ಯ ಇದೆ ಅಂತ ನಾವು ಸುಮ್ಮನೆ ಚೆಕ್ ಮಾಡೋಣ. ಬಿ ಬ್ಯಾಂಕ್ನಲ್ಲಿ ಒಂದನೇ ಬಾಕ್ಸ್ನಲ್ಲಿ T31 C01 ಕ್ರ್ಯಾಶ್ ಅಂತ ಬರುತ್ತೆ. ಎರಡನೇ ಬಾಕ್ಸ್ನಲ್ಲಿ, ಮೂರನೇ ಬಾಕ್ಸ್ನಲ್ಲಿ T21 ರಿಯಲ್ ಟಾಮ್, ನಾಲ್ಕನೇ ಬಾಕ್ಸ್ನಲ್ಲಿ I20 ಪಾಟ್ ಅಂತ ಬರುತ್ತೆ. ಐದನೇ ಬಾಕ್ಸ್ನಲ್ಲಿ ಸ್ಮಾಲ್ 01 ಅಂತ ಬರುತ್ತೆ. ಸ್ಲೈಸ್ ಬೆಲ್ ಅಂತ ಬರುತ್ತೆ. ಆರನೇ ಬಾಕ್ಸ್ನಲ್ಲಿ A15 ಕ್ಲ್ಯಾಪ್ ಬರುತ್ತೆ. ಏಳನೇ ಬಾಕ್ಸ್ನಲ್ಲಿ L30 ಟಿಂಬಲ್ ರಿ ಹೈ ಹರ್ಟ್ ಅಂತ ಬರುತ್ತೆ. ಎಂಟನೇ ಬಾಕ್ಸ್ನಲ್ಲಿ ಕ್ಯಾಪಿಟಲ್ H11 ಹೈ ಹರ್ಟ್ 1 ಅಂತ ಬರುತ್ತೆ. ಸೌಂಡ್ ನೋಡೋಣ, ಆವಾಜ್ ನೋಡೋಣ. ಒಂದನೇ ಬಾಕ್ಸ್ನಲ್ಲಿ 10, 12, 12, 10, 10, 4, 9, 12. ಸೌಂಡ್ ಆದಮೇಲೆ ಪೀಚ್ ನೋಡೋಣ. ಸ್ಕೇಲ್ ನೋಡೋಣ. ಸ್ಕೇಲ್ ಯಾವ ಬಾಕ್ಸ್ನಲ್ಲಿ ಯಾವ್ಯಾವ ಸ್ಕೇಲ್ ಇದೆ ಅಂತ. ಒಂದನೇ ಬಾಕ್ಸ್ನಲ್ಲಿ 3, 1, -1, 1, 1, -1, -1, 0. ಪೀಚ್ ಆದಮೇಲೆ ಡಿ ಕೆ ನೋಡೋಣ. 3, ಒಂದನೇ ಬಾಕ್ಸ್ನಲ್ಲಿ 3, ಎರಡನೇ ಬಾಕ್ಸ್ನಲ್ಲಿ 6, ಮೂರನೇ ಬಾಕ್ಸ್ನಲ್ಲಿ 8, ನಾಲ್ಕನೇ ಬಾಕ್ಸ್ನಲ್ಲಿ 0, 13, 0, 0, 5, ಎಂಟನೇ ಬಾಕ್ಸ್ನಲ್ಲಿ 5. ಡಿ ಕೆ ಆದಮೇಲೆ ಪ್ಯಾನ್ ನೋಡೋಣ. 7 ಬಾಕ್ಸ್ಗಳಲ್ಲಿ ಸೆಂಟರ್ ಇದೆ ಹಾಗೂ ಕೇವಲ 7ನೇ ಬಾಕ್ಸ್ನಲ್ಲಿ ಮಾತ್ರ
L2 ಅಂತ ಇದೆ, L2. ಬಾಕಿ ಎಲ್ಲರಲ್ಲಿ 10 ಸೆಂಟರ್ ಇದೆ. 8ನೇ ಬಾಕ್ಸ್ ಆದ ನಂತರ ಕರ್ವ್ ನೋಡೋಣ. ಕರ್ವ್ ಎಲ್ಲ ಬಾಕ್ಸ್ಗಳಲ್ಲಿ EXP4 ಅಂತ ಇದೆ. ಕರ್ವ್ ಎಲ್ಲ ಬಾಕ್ಸ್ಗಳಲ್ಲಿ EXP4 ಇದೆ. ಇವಾಗ FX ಸೆಂಡ್ ನೋಡೋಣ. 1ನೇ ಬಾಕ್ಸ್ನಲ್ಲಿ 0 0, 3ನೇ ಬಾಕ್ಸ್ನಲ್ಲಿ 5, 4ನೇ ಬಾಕ್ಸ್ನಲ್ಲಿ 0, 5ನೇ ಬಾಕ್ಸ್ನಲ್ಲಿ 3, 6ನೇ ಬಾಕ್ಸ್ನಲ್ಲಿ 0, 7ನೇ ಬಾಕ್ಸ್ನಲ್ಲಿ 7, 8ನೇ ಬಾಕ್ಸ್ನಲ್ಲಿ 0. ಇವಾಗ ಎಲ್ಲವೂ ಸೆಟ್ಟಿಂಗ್ ಆಯಿತು. ವಾದ್ಯಗಳ ಸೆಟ್ಟಿಂಗ್, ಅದರ ಸೌಂಡ್ ಸೆಟ್ಟಿಂಗ್, ಡಿಕೆ, ಕರ್ವ್, ಪ್ಯಾನ್ ಎಲ್ಲವೂ ಆಯಿತು. ಎಫೆಕ್ಟ್ಸ್ ಸೆಂಡ್ ಕೂಡ ಆಯಿತು. ಇವಾಗ ಎಫೆಕ್ಟ್ಸ್ ಯುಟಿಲಿಟಿ ಅಂತ ಬರುತ್ತೆ. ಎಫೆಕ್ಟ್ಸ್ ಟೈಪು ಯಾವ ಲೆವೆಲ್ ಇದೆ, ಎಷ್ಟು ಆವಾಜ್ ಇದೆ, ಎಷ್ಟು ಡಿಲೇ ಇದೆ ಎಲ್ಲ ಚೆಕ್ ಮಾಡೋಣ. ಮೊದಲಿಗೆ ಎಫೆಕ್ಟ್ಸ್ ಯುಟಿಲಿಟಿ ಅಂತ ಬರುತ್ತೆ, ಅಲ್ಲಿಗೆ ಪ್ರೆಸ್ ಮಾಡೋಣ. ಎಫೆಕ್ಟ್ಸ್ ಟೈಪು ಡಿಲೇ 1 ಅಂತ ಬರುತ್ತೆ. ಆ ನಂತರ ಎಫೆಕ್ಟ್ಸ್ ಟೈಮಿಂಗು 7 ಬರುತ್ತೆ. ಮತ್ತು ಎಫೆಕ್ಟ್ಸ್ ಲೆವೆಲು 15 ಬರುತ್ತೆ. ಇವಾಗ ನಮ್ಮ ಕೋಳಿ ಗೀತ್ ಪ್ಯಾಚ್ ರೆಡಿ ಆಯಿತು. ಮೊದಲಿಗೆ ಇನ್ಸ್ಟ್ರೂಮೆಂಟ್ ನೋಡೋಣ, ಆ ನಂತರ ಸ್ವಲ್ಪ ನುಡಿಸಿ ನೋಡೋಣ. ಸ್ವಲ್ಪ ನುಡಿಸಿ ನೋಡೋಣ. ಇಲ್ಲಿಗೆ ನಮ್ಮ ಕೋಳಿ ಗೀತ್ ಪ್ಯಾಚ್ ಎಡಿಟಿಂಗ್ ಆಯಿತು. ನನ್ನ ಹೊಸ ವಿಡಿಯೋಗಳಿಗಾಗಿ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ಮತ್ತೆ ಹೊಸ ವಿಡಿಯೋಗಳನ್ನು ನೋಡಿ. ಧನ್ಯವಾದ.